ವಿಜಯ ನ್ಯೂಸ್, ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್. ಲೋಕಸಭೆ ಚುನಾವಣೆ ಹಿನ್ನೆಲೆ ಬಿಜೆಪಿ ಭರ್ಜರಿ ಪ್ರಚಾರ ವೇಳೆ ಕಾರು ಚಾಲಕನಿಂದ ಹಿಟ್ ಅಂಡ್ ರನ್ ಕೇಸ್. ಕಾರು ಗುದ್ದಿದ ರಭಸಕ್ಕೆ ಕಾರ್ಯಕರ್ತ ಸ್ಥಳದಲ್ಲಿ ಸಾವು, ಮತ್ತಿಬ್ಬರಿಗೆ ಗಾಯ. ಜೈಲಿನಲ್ಲಿ ಕೇಜ್ರಿವಾಲ್ಗೆ ಸರಿಯಾಗಿ ಇನ್ಸುಲಿನ್ ಕೊಡ್ತಿಲ್ಲ, ಇದು ಜೈಲಿನಲ್ಲಿಟ್ಟು ಕೊಲ್ಲುವ ಪ್ಲಾನ್ ಎಂದ ಸಚಿವೆ ಅತೀಶಿ. ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಜೈಲು ಸೇರಿರುವ ಕೇಜ್ರಿವಾಲ್. 11 ಬಾರಿ ಚಾಕು ಇರಿದು ನೇಹಾ ಹಿರೇಮಠ್ ಕೊಲೆ, ಲವ್ ಜಿಹಾದ್ ಅನುಮಾನ, ತನಿಖೆಗೆ ಆಗ್ರಹ. ಕಾರ್ಪೊರೇಟರ್ ಹಿರೇಮಠ್ ನಿವಾಸಕ್ಕೆ ಬಿಜೆಪಿ ಕಾರ್ಯಕರ್ತರು ದೌಡು. ಒಂದೇ ಕುಟುಂಬದ 4 ಹತ್ಯೆ ಪ್ರಕರಣ, ಮನೆಯ ಹಿಂಬದಿಯ ಚರಂಡಿಯಲ್ಲಿ ಸಿಕ್ತು ಶೂ ಮತ್ತು ಚಿನ್ನದ ಬಳೆಗಳು. ಮೊದಲನೇ ಮಹಡಿಯ ಕೋಣೆಯಲ್ಲಿ ಮಲಗಿದ್ದವರನ್ನು ಕೊಂದ ದುಷ್ಕರ್ಮಿಗಳು. ಬಹು ನಿರೀಕ್ಷಿತ ಉತ್ತರಾಖಂಡ ಸಿನಿಮಾದ ಶೂಟಿಂಗ್ ಆರಂಭ. ಶಿವಣ್ಣ ಡಾಲಿ ನಟನೆಯ ಸಿನಿಮಾದಲ್ಲಿ ದೂತ್ ಪೇಡ ನಟನೆ. ದೂತ್ ಪೇಡ ದಿಗಂತ್ ಅವತಾರ ನೋಡಿದ್ರ? ಪಾತ್ರದ ಹೆಸರೇನು ಗೊತ್ತಾ? 2024 ಲೋಕ ಕದನದ ಮೊದಲ ಅಧ್ಯಾಯ ಇವತ್ತು. 21 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾನ. ಅಣ್ಣಾಮಲೈ ಸೇರಿ ಹಲವರ ಭವಿಷ್ಯ ನಿರ್ಧಾರ. ಆರೋಪಿ ಫೈಜಲ್ ಕೊಂಡಿಕೊಪ್ಪನ ವಶಕ್ಕೆ ಪಡೆದಿರುವ ಪೊಲೀಸರು. ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್ ಮಗಳು ನೇಹಾ ಪೊಲೀಸ್ ಠಾಣೆ ಎದುರು ಹಿಂದೂ ಕಾರ್ಯಕರ್ತರು ಜಮಾವಣೆ. ಸಿಕ್ಕ ಜನರನ್ನು ನಂಬಿಸೋದ್ರಲ್ಲಿ ಆರೋಪಿ ಪಂಟರಾಗಿದ್ದ. ಜನರ ಮುಂದೆ ಬಣ್ಣದ ಮಾತಾಡಿ ಕಲ್ಲರ್ ಕಾಗೆ ಹಾರಿಸುತ್ತಿದ್ದ. ಚೀಟ್ ಫಂಡ್ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಪಂಗನಾಮ. 10 ವರ್ಷದಿಂದ ನಗರದಲ್ಲಿ ವಾಸವಿದ್ದು ಈಗ ಸಡನ್ ಆಗಿ ಆತ್ಮಹತ್ಯೆ. ಮಹಿಳಾ ಯೂಟ್ಯೂಬರ್ ಆತ್ಮಹತ್ಯೆ ಸುತ್ತ ಹಲವು ಅನುಮಾನಗಳು. ಸ್ನೇಹಿತೆಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿರುವ ಪೊಲೀಸರು. ತಾಯಿ ಮಾಡಿದ ಮಹಾನ್ ಕಾರ್ಯಕ್ಕೆ ಮಗ ಸಾಥ್ ಕೊಟ್ಟಿದ್ನ. ಯಾರು ಇಲ್ಲದ ಸಮಯ ಸಾಧಿಸಿ ಕೃತ್ಯ ಎಸಗಿರುವ ಪ್ರೇಮಲತಾ. ಸೊಸೆ ಮಾಡಿದ ಧೈರ್ಯದಿಂದ ಹತ್ಯೆಯ ಕೃತ್ಯ ಬಯಲಾಗಿದ್ದು ಹೇಗೆ? ಇದಿಷ್ಟಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.